ಇಬ್ಬರು ಸಚಿವರುಗಳು ಭಾಳ ಸುದ್ದಿ ಮಾಡ್ತಿರೋದು ಸರ್. ಒಂದು ಕೃಷ್ಣ ಬೈರೇಗೌಡರು ಬಿಟ್ಟರೆ ನೀವು ಇಬ್ಬರ ಡಿಪಾರ್ಟ್ಮೆಂಟು ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದೆ. ತುಂಬ ಜವಾಬ್ದಾರಿಯುತ ಕೆಲಸ ಅಲ್ವಾ ಇದು? ಹೌದು, ಯಾಕಂದರೆ ನಾವು ಅಧಿಕಾರ ವಹಿಸ್ಕೊಂಡ ನಂತರ ನಾವು ಕೆಲಸ ಮಾಡಬೇಕು. ಎಸ್, ನಾನು ಯಾವಾಗ ಹೇಳ್ತಾ ಇದ್ದೆ, ನಮಗೆ ಪೋಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ವರ್ಕ್ ಇಂಪಾರ್ಟೆಂಟ್. ನಮ್ಮ ಪೋಸ್ಟ್ ನಮ್ಮನ್ನು ಯಾವ ಕೂಡ ಮೇಲೆ ತಗೊಂಡು ಹೋಗೋದಿಲ್ಲ, ನಮ್ಮ ವರ್ಕ್ ಮಾತ್ರ ನಮ್ಮನ್ನು ಮೇಲೆ ತಗೊಂಡು ಹೋಗ್ತದೆ. ಅದನ್ನೆಲ್ಲ ನಮ್ಮ ಯುವಕರಿಗೆ ನಾನು ಹೇಳ್ತಾ ಇರ್ತೇನೆ. ನಾನು ಜಿಲ್ಲಾ NSU ಸೆಕ್ರೆಟರಿ ಆಗಿದ್ದೆ, ಅಧ್ಯಕ್ಷ ಆಗಿದ್ದೆ, NSU ಜಿಲ್ಲಾ ಅಧ್ಯಕ್ಷ ಆದೆ, ರಾಜ್ಯ ಯುವ ಕಾಂಗ್ರೆಸ್ನ ಮತ್ತು ಅದಕ್ಕಿಂತ ದೊಡ್ಡ ಪೋಸ್ಟ್ ಕೊಡ್ದಂಗೆ ನಾನು ಬೇಡ, ಬ್ಲಾಕ್ ಅಧ್ಯಕ್ಷ ಸಾಕಂತ ಹೇಳಿದೆ ನನಗೆ. ಓಕೆ, ಹಾಗೆ ನನ್ನ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವತ್ತು ಬ್ಲಾಕ್ ಅಧ್ಯಕ್ಷನ ಕೆಲಸ ಮಾಡಿದ ಕಾರಣವೇ ನನಗೆ ಇವತ್ತು ನಮ್ಮ ಕ್ಷೇತ್ರದ ಇನ್ನೂ ಕೂಡ ಗಟ್ಟಿಯಾಗಿದೆ. ಯಾಕೆ, ನನ್ನ ಜೊತೆಯಲ್ಲಿದ್ದವರು ಇವತ್ತು ತಾಲೂಕು ಪಂಚಾಯತ್ ಮೆಂಬರ್ಗಳು, ಜಿಲ್ಲಾ ಪಂಚಾಯತ್ ಮೆಂಬರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಮುಖಂಡರು ಯಾರಿದ್ದಾರೆ ಅವತ್ತು ನನ್ನ ಜೊತೆಯಲ್ಲಿದ್ದವರೇ ಇವತ್ತು ಎಲ್ಲ ಇರುವಂಥದ್ದು. ಸೊ ನಾನು ಹೇಗೆ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಅವರು ಹೇಗಂತ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಆ ಒಂದು ವಿಶ್ವಾಸವೇ ಇವತ್ತು ನಮಗೆ ಅಲ್ಲಿ ಸ್ವಲ್ಪ ಬಲಿಷ್ಠವಾಗಿ ನಿಲ್ಲಲಿಕ್ಕೆ ಅದು ಸಾಧ್ಯವಾಗಿದೆ. ಇದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ನಿಮಗೆ. ರೇಡ್ ಮಾಡೋದಕ್ಕೆ ಹೋದ ಅಧಿಕಾರಿಗಳು ಬಂದು ಹೇಳ್ತಾರಲ್ಲ, ವಿ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ 5 ಸ್ಟಾರ್ ಹೋಟೆಲಲ್ಲಿ ಡೇಟ್ ಬಾರ್ ಆಗಿರುವಂಥ ಮಾಂಸ ಇರಬಹುದು ಅನ್ನೋದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ನಮಗೆ ಅವರ ಮೇಲೆ ಯಾವುದೇ ಕೋಪ ಇಲ್ಲ. ನಾವು ಅವ್ರನ್ನ ಪನಿಷ್ಮೆಂಟ್ ಮಾಡಲಿಕ್ಕಂತಲ್ಲ, ಅವರು ಸರಿಯಾಗಬೇಕು. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಯಾಕೆ, ಅವರು ಬಂಡವಾಳ ಹಾಕಿದ್ದಾರೆ, ಕಟ್ಟಿದ್ದಾರೆ, ಟೂರಿಸಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರು ಸಮಾಜಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದಕ್ಕೆ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾನೆ, ಗೌರವ ಇದೆ. ಅದು ಜನರಿಗೆ ಅವರು ಮೋಸ ಮಾಡಬಾರ್ದು. ಕರೆಕ್ಟ್. ನೀವೊಂದು ಬಂಗಾರ ಅಂಗಡಿ ಹೋದರೆ ನೀವು ಆ ಬಾರ್ಗೆ ಏನು ಮಾಡ್ತೀರಿ, ಸ್ವಲ್ಪ ಕಡಿಮೆ ಮಾಡಿ ರೇಟ್ ಅಂತೇಳಿ. ಬಟ್ಟೆ ಅಂಗಡಿ ಹೋದರೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳ್ತೀರಿ. ಹೋಟೆಲ್ಗೆ ಹೋಗಿ ಊಟ ಮಾಡಿ ಯಾರು ಕೂಡ ಕಡಿಮೆ ಮಾಡಿ ಅಂತ ಕೇಳೋದಿಲ್ಲ. ಬಿಲ್ ಆಗಿರುತ್ತೆ ಅಷ್ಟು ಕೊಟ್ಟು ಬರ್ತಾರೆ, ಬಿಲ್ ಇಟ್ಟು ಟಿಪ್ಸ್ ಇಟ್ಟು ಬರ್ತಾರೆ. ಹೌದು. ಹಾಗೆ ಜನ ಅಲ್ಲಿ ಏನು ಬಾರ್ಗೇನ್ ಇಲ್ಲದೆ ಅಲ್ಲಿ ದುಡ್ಡು ಕೊಟ್ಟು ಬರುವಾಗ ಇವತ್ತು ಜನರಿಗೆ ಯಾಕೆ ಮೋಸ ಮಾಡಬೇಕು ಇದರಲ್ಲಿ? ಎಸ್, ಅದನ್ನು ಅವ್ರು ಅರ್ಥ ಮಾಡಿಕೊಳ್ಬೇಕು. ನಾವು ಜನರಿಗೆ ಮೋಸ ಮಾಡಬಾರ್ದು. ಜನ ಕೂಡ ಏನೇನು ಎನಿಸ್ಕೋಬೇಕು, ಬಿಲ್ಡಿಂಗ್ ಸೀಟ್ ಇದೆಲ್ಲ ಕಂಡು ಎಲ್ಲವೂ ಸರಿ ಇದೆ ಅಂತ ಹೇಳಿ ಕೂಡ ಭಾವಿಸಬಾರ್ದು. ಸೊ ನಾವು ಇದನ್ನು ಜನಜಾಗೃತಿ ಮೂಡಿಸುವಂಥ ಕೆಲಸ. ನಾವು ಇವತ್ತು ಮಲ್ಟಿನ್ಯಾಷನಲ್ ಕಂಪನಿ ಬರ್ಗರ್ ಶಾಪ್ ಅಲ್ಲಿಗೆಲ್ಲ ರೇಡ್ ಮಾಡಿದ್ದೆವು. ಯಾಕೆ ನಾವು ರೇಡ್ ಮಾಡಿದ್ದೆವು? ಯಾಕೆಂತ ಹೇಳಿದರೆ ಅಲ್ಲಿ ಬರುವಂಥ ಚಿಕನ್ ಎಷ್ಟು ತಿಂಗಳು ಐಸ್ನಲ್ಲಿ ಇಡ್ಬೋದು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಇವತ್ತು ಬಂದು ನಾಳೆ ಸಿಕ್ಕುವಂಥದ್ದಲ್ಲ. ಕರೆಕ್ಟ್. ಅವರ ರೂಲ್ಸ್ ಪ್ರಕಾರ 9 ತಿಂಗಳವರಿಗೆ ಅದನ್ನು -34 ಡಿಗ್ರಿಲಿ ಇಡ್ಬೋದಂತೆ. 9 ತಿಂಗಳು, 9 ಮಂತ್ಸ್, ಮತ್ತು ಅದನ್ನು ಕಾಯಿಸಿ ಕೊಡ್ಬೋದು. ಹಾಗಾದ್ರೆ ಇದು ಅಲ್ಲಿ ಯಾಕೆಂತೇಳಿ ಇವರು ಬೇರೆ ಬೇರೆ ಕಡೆ ಹೋಗುವ ಅವತ್ತು ಕೊಡೋದಿಲ್ಲ. ಒಮ್ಮೆಲೆ ಅದು 1 ತಿಂಗಳಿಗೆ ಒಮ್ಮೆಲೆ ಕಳಿಸ್ತಾರೆ. ಓಕೆ, ಅದನ್ನು ಫ್ರೀಸರ್ ಇಡ್ತಾರೆ ಮತ್ತು ಕಾಯಿಸಿ ಕೊಡ್ತಾರೆ. ಬನ್, ನಮ್ಮ ಊರಲ್ಲಿ ಮಾಡಿದ ಬನ್ 1-2 ದಿವಸ ಇಟ್ಟರೆ 2 ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಗಟ್ಟಿ ಆಗ್ತದೆ. ಹೌದು. ಇದು 2-3 ತಿಂಗಳಿರುವಂಥ ಬನ್ ಇವತ್ತು ಏನು ಕೂಡ ಸಾಫ್ಟ್ ಇಡಬೇಕಾದ್ರೆ ಅದಕ್ಕೆ ಇವರು ಹಾಕಿದಂತಹ ಅಡಿಕ್ಟಿವ್ಸ್ ಎಷ್ಟಿರ್ಬೋದು, ಅದು ಅಂತಿಮ ಕೆಮಿಕಲ್ ಆಗಿ ಮಕ್ಕಳ ಇದಕ್ಕೆ ಹೋಗೋದಲ್ಲ. ಇದನ್ನು ಕಾನೂನು ಪ್ರಕಾರವಾಗಿ ಮಾಡಲಿಕ್ಕೆ ಅವಕಾಶ ಇರ್ಬೋದು. ಅದು ಜನರಿಗೆ ಇದನ್ನು ತೋರಿಸುವ ನಮ್ಮ ಜವಾಬ್ದಾರಿ. ನೋಡಿ, ಈ ರೀತಿ ಇದೆ. ಇನ್ನು ತಿನ್ನೋದು ಬಿಡದೆ ನಿಮಗೆ ಬಿಟ್ಟಂತ ಒಂದು ಕಳಪೆ ಆಹಾರ, ಇನ್ನೊಂದು ಕಲಬೆರಕೆ ಆಹಾರ, ಎರಡು ಕಲಬೆರಕೆ. ಅದು ಆ್ಯಕ್ಚುಲಿ ಅದು ಅಲ್ಲ. ಹೊಟ್ಟೆಗೆ ಹೋದ ನಂತರ ನಮ್ಮ ಫುಡ್ ಐಟಮ್ಸ್ ಎಲ್ಲ ಬೇರೆ ಆಗ್ತದೆ. ನಾವು ಮಿಷನ್ಲಾಗಿ ತಿರುಗಿಸಿದಾಗೆ ಕೆಮಿಕಲ್ ಎಲ್ಲ ಕೂಡ ಒಂದು ಸೈಡ್ ಹೋಗ್ತದೆ. ಆಯ್ತದೆ, ಈ ಕೆಮಿಕಲ್ಸ್ ಹೋಗಿ ನಮ್ಮ ಆರ್ಗನ್ಸಿಗೆ ಇಫೆಕ್ಟ್ ಕೊಡ್ತದೆ ಒಂದಲ್ಲೊಂದು ರೀತಿಯಿಂದ. ಸೊ ಅದಕ್ಕೆ ಇದನ್ನು ನಾವು ಜನರಿಗೆ ಜನಜಾಗೃತಿ ಮೂಡಿಸಬೇಕಂತೇಳಿ ಮಾಡಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.